ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗ್ರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಲ್ಲಿ ಕಾಡುವ ಒಂದು ಸಮಸ್ಯೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಯಾವ ಸಮಸ್ಯೆ ಅಂತ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ. ಏನಿದು ಪ್ರೀ ಎಕ್ಲಾಂಪ್ಸಿಯಾ? ಯಾವಾಗ ಕಾಣಿಸಿಕೊಳ್ಳುತ್ತೆ? ಇದರ ಲಕ್ಷಣಗಳೇನು? ಇದರಿಂದ ಗರ್ಭಿಣಿಗಾಗ್ಲಿ ಅಥವಾ ಮಗುವಿಗಾಗ್ಲಿ ಏನಾದ್ರೂ ಸಮಸ್ಯೆ ಆಗತ್ತಾ? ಇದನ್ನೆಲ್ಲ ಪತ್ತೆ ಹಚ್ಚೋದು ಹೇಗೆ? ಮತ್ತೆ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ? ಈ ಕುರಿತು ಮಾಹಿತಿ ನೀಡೋದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರು. ಡಾಕ್ಟರ್ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಡಾಕ್ಟರ್ ಶಿಲ್ಪಾ ಅವರೇ, ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ? ಪ್ರೀ ಎಕ್ಲಾಂಪ್ಸಿಯಾ ಅನ್ನುವಂಥದ್ದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಇರುವಂತಹ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕಾಂಪ್ಲಿಕೇಶನ್. ಯಾವಾಗ ಈ ಅಧಿಕ ರಕ್ತದೊತ್ತಡವನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಕೆಗೆ ಸಿಕ್ಕಿರೋದಿಲ್ವೋ, ಆಕೆಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡೋಕಾಗಿರೋದಿಲ್ಲ, ಆ ಸಮಯದಲ್ಲಿ ಅಧಿಕ ರಕ್ತದೊತ್ತಡ ಅವಳ ದೇಹದಲ್ಲೇ ತುಂಬಾ ದಿನಗಳ ಕಾಲ ಇದ್ದಾಗ ಅವಳ ದೇಹದಲ್ಲಿ ಉಂಟಾಗುವಂತ ಕೆಲವು ಚೇಂಜಸ್ ಅಂತ ಹೇಳ್ಬೋದು. ಅಂದ್ರೆ ಈ ಅಧಿಕ ರಕ್ತದೊತ್ತಡ ಅವಳ ರಕ್ತನಾಳಗಳನ್ನಲ್ಲದೆ ರಕ್ತ ಎಲ್ಲಿ ಸಂಚಾರವಾಗುತ್ತೆ, ದೇಹದ ಬೇರೆ ಅಂಗಾಂಗಗಳಿಗೂ ಕೂಡ ಅದರ ಅಪಾಯ ತಲುಪಿದಾಗ ಅದನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಸಾಧಾರಣವಾಗಿ ಮೆದುಳು, ಶ್ವಾಸಕೋಶ, ಕಣ್ಣುಗಳು, ಕಿಡ್ನಿ, ಲಿವರ್ ಈ ಅಂಗಾಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವಾಗ ಕಾಣಿಸ್ಕೊಳ್ಳುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು? ಸಾಧಾರಣವಾಗಿ ರಕ್ತದೊತ್ತಡ ಅನ್ನುವುದು ಪ್ರೆಗ್ನೆನ್ಸಿನಲ್ಲಿ ಬರೋದು 20 ವಾರಗಳ ನಂತರ. ಆ 20 ವಾರಗಳ ನಂತರ ಏನು ಅಧಿಕ ರಕ್ತದೊತ್ತಡ ಬರುತ್ತೋ ಅದನ್ನ ಆ ತಕ್ಷಣವೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರಬೇಕು. ಒಂದು ವೇಳೆ ಪೇಷಂಟ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಒಂದು ಡಿಲೇ ಅಥವಾ ಅವ್ರು ಬರ್ತಾ ಇಲ್ಲ, ವಿಳಂಬ, ಅಥವಾ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಈ ಥರ ಪೇಷಂಟ್ಸು ಡಾಕ್ಟರ್ಸ್ ಹತ್ರ ಪದೇ ಪದೇ BP ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಬರಬೇಕಾಗ್ತದೆ. ಆ ಹಂತದಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳಾದಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಯಾವಾಗ ಇರೋದಿಲ್ವೋ ಆ ಸಮಯದಲ್ಲಿ ಆ ರಕ್ತನಾಳಗಳಿಗೆ ಮಾತ್ರವೇ ಅಲ್ಲದೆ ಆ ರಕ್ತನಾಳಗಳಿಂದ ಅದು ಸಂಚಾರ ಮಾಡುವಂತಹ ಅಂಗಾಂಗಗಳು, ಆಗ್ಲೇ ಹೇಳಿದಾಗೆ ಮೆದುಳು ಭಾಗ, ಕಣ್ಣು, ಶ್ವಾಸಕೋಶ, ಲಿವರ್ ಮತ್ತೆ ಕಿಡ್ನಿ, ಈ ಅಂಗಾಂಗಗಳು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗತ್ತೆ, ಅದರ ವೈಫಲ್ಯಗಳು ಕಾಣತೊಡಗತ್ತೆ. ಈ ಪರಿಸ್ಥಿತಿಯನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ನೀವು ಅವಳಿಗೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತೀರಿ, ಟೆಸ್ಟಿಗೆ ಬರೋದಕ್ಕೆ ಹೇಳ್ತೀರಿ. ಪ್ರತಿ ಸರ್ತಿ ಬಂದಾಗ್ಲೂ ಅವಳ ವೆಯ್ಟು ಮತ್ತೆ ಅವಳ BP ಎಲ್ಲಾನು ಒಂದೊಂದು ಸರ್ತಿ ಚೆಕ್ ಮಾಡಿಬಿಡ್ತೀರಿ. ಹಾಗಾಗಿ ಈ ಬ್ಲಡ್ ಪ್ರೆಷರ್ ಇರೋ ಅಂಥವ್ರಿಗೆಲ್ಲರಿಗೂ ಈ ಸಮಸ್ಯೆ ಕಾಡುತ್ತಾ ಅಥವಾ ಇಂಥವರಿಗೆ BP ಹೆಚ್ಚಾಗಿ ಈ ಸಮಸ್ಯೆ ಕಾಡಬಹುದು ಅಂತನಾ? ಈ ರಕ್ತದೊತ್ತಡ ಯಾರಿಗೆ ಹೆಚ್ಚಿಗೆ ಬರುತ್ತೆ ಅನ್ನೋದಾದ್ರೆ ವಯಸ್ಸು, ಮೊದಲಿಗೆ ಅತಿ ಕಡಿಮೆ ವಯಸ್ಸು ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಅಂತೀವಿ, 18, 19, 20 ಪ್ರಾಯದಲ್ಲಿ ಅವರು ಗರ್ಭಿಣಿಯಾಗೋದು. ಇನ್ನೊಂದು ವಯಸ್ಸಾದ ನಂತರ 30, 35 ದಾಟದ ನಂತರ ಅವರು ಗರ್ಭವತಿ ಆದರೆ ನಂತರ ಯೂಶಲಿ ಇದು ಮೊದಲ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ. ಒಂದು ವೇಳೆ ಮೊದಲ ಪ್ರೆಗ್ನೆನ್ಸಿನೇ ಆಗ್ಲೇ ಕಾಣಿಸ್ಕೊಂಡಿದ್ರೆ ಅದು ನಂತರದ 2ನೇ 3ನೇ ಪ್ರೆಗ್ನೆನ್ಸಿಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಮತ್ತೆ ಮೊದಲನೇ ಪ್ರೆಗ್ನೆನ್ಸಿಗೂ 2ನೇ ಪ್ರೆಗ್ನೆನ್ಸಿಗೂ ಯಾವಾಗ ಗ್ಯಾಪ್ ಜಾಸ್ತಿ ಆಗುತ್ತೆ ಆವಾಗ ತಾಯಿಯ ವಯಸ್ಸು ಕೂಡ ಜಾಸ್ತಿ ಆಗುತ್ತೆ. ಮೊದಲನೇ ಮಗುಗೆ 10 ವರ್ಷ ಆದ ನಂತರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಇಂಥವ್ರಿಗೂ ರಿಸ್ಕ್ ಸ್ವಲ್ಪ ಜಾಸ್ತಿ. ತೂಕ ಹೆಚ್ಚಿಗೆ ಇರುವವರಿಗೆ ಖಂಡಿತ ರಿಸ್ಕ್ ಜಾಸ್ತಿ. ಅದರ ಜೊತೆಗೆ ಫ್ಯಾಮಿಲಿಯಲ್ ಅಂದರೆ ಅವರ ಕುಟುಂಬಗಳಲ್ಲಿ ಅಕ್ಕ ತಂಗಿರಿಗೆ BP ಜಾಸ್ತಿ ಇತ್ತು, ತಾಯಿಗೆ BP ಜಾಸ್ತಿ ಇದೆ, ತಂದೆಗೆ ಜೆನೆಟಿಕ್ ಇದ್ರೆ ಆಗ ಕೂಡ ಈಕೆಗೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ರಕ್ತದೊತ್ತಡ ಅಥವಾ ಹೆಚ್ಚಿನ BP ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೆಲವು ಸ್ವಯಂ ನಿರೋಧಕ ಅಥವಾ ಪ್ರತಿರೋಧಕ ಸಮಸ್ಯೆಗಳು ಇರುತ್ತೆ. ಹಾಗಂದ್ರೆ ಆಟೋ ಇಮ್ಯೂನ್ ಡಿಸೀಸ್. ಇತ್ತೀಚೆಗೆ ಅವು ತುಂಬಾ ಹೆಣ್ಮಕ್ಳೆಲ್ಲ ಅದಿದೆ ಅಂತಾನೆ ಗೊತ್ತಾಗೋದಿಲ್ಲ. ಒಂದೊಂದ್ಸಲ ಪ್ರೆಗ್ನೆನ್ಸಿನಲ್ಲಿ ಅದಿರಬಹುದು, ಈ ತರ BP ಎಲ್ಲ ಜಾಸ್ತಿ ಆದಾಗ ಹೀಗೆ ಇರಬಹುದು, ರೆಟ್ರಾಸ್ಪೆಕ್ಟಿವ್ ಆಗಿ ನಮಗೆ ತಿಳಿದು ಬರುತ್ತೆ.
ಸೊ ಆ ಥರ ಅಂದರೆ SLE ಅಂತ ಹೇಳ್ತೀವಿ, ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಒಂದು ಕಾರಣಗಳಿಂದ ಆಕೆಗೆ ಅಧಿಕ ರಕ್ತದೊತ್ತಡ ಬರೋ ಸಾಧ್ಯತೆಗಳು ಇದಾವೆ. ಜೊತೆಗೆ ಈ ಅವಳಿಗಳು, ತ್ರಿವಳಿಗಳು ಆ ತರ ಇದ್ದಾಗ ಕೂಡ ಅವರಿಗೆ ಬರಬಹುದು. ಅದರ ಜೊತೆಗೆ ತಾಯಿಗಾಗಲೇ ಡಯಾಬಿಟೀಸ್ ಇದೆ, ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ BP ಜಾಸ್ತಿ ಆಗ್ಬಹುದು. ಥೈರಾಯ್ಡ್ ಸಮಸ್ಯೆಗಳಿದ್ದಾವೆ, ಆವಾಗ ಕೂಡ ರಕ್ತದೊತ್ತಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ. ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ 20 ವಾರಗಳ ನಂತರ ಅಂತ ನೀವು ಹೇಳಿದ್ರಿ? ಸಾಮಾನ್ಯವಾಗಿ 20 ವಾರಗಳ ನಂತರ ಅಂತ ಅಂದ್ರೆ ಕೆಲವ್ರಿಗೆ ಕೈ ಕಾಲು ಊದ್ಕೊಂಡಿರುತ್ತೆ, ಅಯ್ಯೋ ಬಸರಿ ಹೆಂಗಸು ಕಳೆ ಬಂದಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಇದು ಬೇರೆ ತರ ಕಳೆ ಇರುತ್ತೆ. 20 ವಾರಗಳ ನಂತರ ಸಾಧಾರಣವಾಗಿ ರಕ್ತದೊತ್ತಡ ಜಾಸ್ತಿ ಆಗೋದನ್ನು ನೋಡ್ತೀವಿ. ಕೆಲವು ಹೆಣ್ಣು ಮಕ್ಕಳಲ್ಲಿ ತುಂಬ ಬೇಗ ಒಂದು 28-30 ವಾರಗಳಲ್ಲೇ ಕಾಣಿಸ್ಕೋಬಹುದು. ಕೆಲವು ಹೆಣ್ಣು ಮಕ್ಕಳಿಗೆ ಅದು ಅವರ ಪ್ರಸವದ ಇನ್ನೇನು ಸ್ವಲ್ಪ ಸಮಯದ ನಂತರ 1 ವಾರ ಇದೆ, 2 ವಾರ ಇದೆ ಅನ್ನೋ ಸಮಯದಲ್ಲಿ ಕಾಣಿಸ್ಕೋಬಹುದು. ಯಾವಾಗ ಬೇಕಾದರೂ ಕಾಣಿಸ್ಕೋಬಹುದು. ಅವರ ಈ ಎಲ್ಲ ದೇಹ ಲಕ್ಷಣಗಳು ಹೇಗಿದೆ ಮತ್ತೆ ಅವರ ರಕ್ತದೊತ್ತಡ ಎಷ್ಟರ ಮಟ್ಟಿಗೆ ನಿಯಂತ್ರಣದಲ್ಲಿದೆ, ಇದೆಲ್ಲದರ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಅವರಿಗೆ ಈ ಲಕ್ಷಣಗಳು ಅಂತಂದರೆ ಮೇಲಿಂದ ಕೆಳಗೆ ಹೋಗೋದಾದರೆ ತಲೆನೋವಿರಬಹುದು, ಕಣ್ಣು ಮಂಜಾಗೋದಿರ್ಬೋದು, ದೃಷ್ಟಿಯಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಾಣ್ಬೋದು, ಎಲ್ಲವೂ ಕ್ಲಿಯರ್ ಆಗಿಲ್ಲ, ಮಧ್ಯೆ ಮಧ್ಯೆ ಏನೋ ಡಾರ್ಕ್ ಸ್ಪಾಟ್ಸ್, ಕುಟುಂಬಸ್ ಅಂತೀವಿ. ನಾಸಿಯಾ ವಾಮಿಟಿಂಗ್ ಅಂತೀವಿ, ಅಂದರೆ ವಾಂತಿ ಆಗೋದು, ಗ್ಯಾಸ್ಟ್ರೈಟಿಸ್ ಆಗೋದು, ಎದೆ ಉರಿ ಬರೋದು, ಪಕ್ಕೆ ನೋವು, ಬಲಗಡೆ ಪಕ್ಕೆ ನೋವು, ಮತ್ತು ಯೂರಿನ್ ಔಟ್ಪುಟ್ ಸ್ವಲ್ಪ ಕಮ್ಮಿ, ಯಾಕೋ ಯೂರಿನ್ ಜಾಸ್ತಿ ಪಾಸ್ ಆಗ್ತಿಲ್ಲ ಅನ್ನುವಂಥದ್ದು, ಕಾಲು ಮುಖ ಇವೆಲ್ಲವೂ ಬಾತ್ಕೊಳ್ಳುವುದು. ಸಾಧಾರಣವಾಗಿ ಪ್ರೆಗ್ನೆನ್ಸಿನಲ್ಲಿ ಕಾಲು ಬಾತ್ಕೊಳ್ಳೋದು ಪ್ರೆಗ್ನೆನ್ಸಿಯ ಲಕ್ಷಣ ಕೂಡ ಹೌದು. ಆದರೆ ಈ ಪ್ರಿಎಕ್ಲಾಂಪ್ಸಿಯಾ ಅಥವಾ ರಕ್ತದೊತ್ತಡ ಜಾಸ್ತಿ ಆದಾಗ ಕಾಲು ಯಾವ ರೀತಿ ಊದ್ಕೊಳ್ಳುತ್ತೆ ಅನ್ನೋದಕ್ಕೆ, ಬೆಳಿಗ್ಗಿಂದ ಆಕೆ ನಡೆದಾಗ ಡಿಪೆಂಡೆಂಟ್ ಎಡಿಮಾ ಅಂತ ಹೇಳ್ತೀವಿ, ಅದರ ಒಂದು ಕಾರಣದಿಂದ ಕಾಲುಗಳು ಊದ್ಕೊಳ್ಳುತ್ತೆ. ಆಕೆ ರಾತ್ರಿ ಮಲಗಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದಾಗ ಆ ಊತ ಕಮ್ಮಿ ಆಗಿರುತ್ತೆ. ಇದು ಪ್ರೆಗ್ನೆನ್ಸಿಗೆ ಸಹಜವಾಗಿರುವಂತಹ ಒಂದು ಕಾಲೂತ. ಇನ್ನು ಈ BP ಹೆಚ್ಚಾದಾಗ ಅಥವಾ ಪ್ರಿಎಕ್ಲಾಂಪ್ಸಿಯಾ ಕಡೆ ಹೋಗಿದೆ ಅಂದಾಗ ಕಾಲೂತ ಅನ್ನೋದು ಕಡಿಮೆನೇ ಆಗೋಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ರೆಸ್ಟ್ ತಗೊಂಡ ನಂತರವೂ ಚೂರು ಕಮ್ಮಿ ಆಗಿರಲ್ಲ. BPನೂ ಜಾಸ್ತಿ ಆಗಿದ್ರೆ ಈ ಕಾಲೂತ ಕೂಡ ಇನ್ನೂ ಜಾಸ್ತಿ ಆಗಿರಬಹುದು. ಇದು ಏನಕ್ಕೆ ಆಗತ್ತೆ ಅನ್ನೋದಾದ್ರೆ, ಸಾಧಾರಣವಾಗಿ 3 ತಿಂಗಳ ಒಂದು ಗರ್ಭಾವಸ್ಥೆಯಲ್ಲಿ ನಮ್ಮ ರಕ್ತನಾಳಗಳು ರಿಮೋಡೆಲಿಂಗ್ ಅಂತ ಹೇಳ್ತೀವಿ, ತುಂಬ ದೊಡ್ಡ ಸೈಜನ್ನು ಅದು ಹೊಂದಬೇಕು. ನೀವು ಉದಾಹರಣೆ ಅಂತ ತಗೊಂಡ್ರೆ ಒಂದು ಸ್ಟ್ರಾನಲ್ಲಿ ನಾವು ಜ್ಯೂಸ್ ಮಾತ್ರ ಕುಡಿಬಹುದು. ಆ ಥರ ಇರುವಂತಹ ರಕ್ತನಾಳ ನೀವು ಗಾರ್ಡನ್ಗೆ ಪೈಪಲ್ಲಿ ನೀರು ಹಾಕ್ತಿರಲ್ಲ, ಅದು ಎಷ್ಟು ದೊಡ್ಡದಿರುತ್ತೆ, ಅದರ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಸೊ ಆ ರೀತಿ ರಕ್ತ ಸಂಚಾರ ಗರ್ಭಕೋಶಕ್ಕೆ ಗರ್ಭಾವಸ್ಥೆಯಲ್ಲಿ ಜಾಸ್ತಿ ಆಗಬೇಕು. ಇದು 2 ಹಂತದಲ್ಲಿ ರಿಮಾಡೆಲಿಂಗ್ ಅಂತ ಕರಿತೀವಿ. ರಕ್ತನಾಳಗಳು ಚೇಂಜ್ ಅನ್ನ ಒಳಗೊಳ್ಳುತ್ತೆ. ಯಾವಾಗ ಇದು ಸಣ್ಣ ಆಕಾರದಿಂದ ಸ್ವಲ್ಪ ದೊಡ್ಡ ಆಕಾರಕ್ಕೆ ಹೋಗುತ್ತೆ, ಅದು 20 ಪಟ್ಟು ಅಗಲ ಆಗಬೇಕು ಅಂದಾಜಿನಲ್ಲಿ. ಆವಾಗ ತಾಯಿಯ ರಕ್ತ ಸಂಚಾರ ಮಗುವಿಗೆ ಗರ್ಭಕೋಶದ ಮೂಲಕ ಸರಿಯಾಗಿ ತಲುಪುತ್ತೆ, ಮತ್ತೆ ತಾಯಿಗೂ ಕೂಡ ಅದರ ಪ್ರೆಷರ್ ಇರೋದಿಲ್ಲ. ಈ ರಿಮಾಡೆಲಿಂಗ್ 2 ಫೇಸಲ್ಲಿ ಆಗುತ್ತೆ. 3 ತಿಂಗಳ ಸಮಯದಲ್ಲಿ ಆಗುತ್ತೆ, 4ರಿಂದ 5 ತಿಂಗಳ ಸಮಯದಲ್ಲಿ ಇನ್ನೊಂದು ಫೇಸ್ 1 ಫೇಸ್ 2 2 ಹಂತದಲ್ಲಿ ಆಗುತ್ತೆ. ಯಾವಾಗ ಈ 2 ಹಂತದಲ್ಲಿ ಆಗುವಾಗ ಏನಾದರೂ ಅದರಲ್ಲಿ ಸಮಸ್ಯೆ ಉಂಟಾದರೆ ಆಗ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಈ ಸಮಸ್ಯೆ ಯಾರಿಗೆ ಉಂಟಾಗತ್ತೆ ಅದನ್ನಾಗಲೇ ಹೇಳಿದೆ. ಯಾವ ಪರೀಕ್ಷೆಯ ಮೂಲಕ, ಅಂದ್ರೆ ನೀವು ನೋಡಿದ ಕೂಡಲೇ ಕೈ ಮುಖ ಎಲ್ಲ ಬಾತ್ಕೊಂಡಿದೆ, ಅಥವಾ ಅವ್ರು ಹೇಳ್ತಾರೆ ನನಗೆ ಹಿಂಗೆ ಬ್ಲ್ಯಾಕ್ ಸ್ಪಾಟ್ಸ್ ಕಾಣಿಸ್ತಿದೆ, ಅಥವಾ ಬ್ಲರ್ಡ್ ವಿಷನ್, ನನಗೆ ಸರಿಯಾಗಿ ಕಾಣಿಸ್ತಿಲ್ಲ, ಮಂದ ಆಗಿದೆ ನನ್ನ ಕಣ್ಣಿನ ದೃಷ್ಟಿ ಅಂತೆಲ್ಲ, ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರಾ ಅಥವಾ ಇದಕ್ಕೆ ಮೂತ್ರ ಪರೀಕ್ಷೆ ಅಥವಾ ರಕ್ತ ಪರೀಕ್ಷೆ ಏನಾದರೂ ಮಾಡ್ತೀರಾ? ನಾನು ಆಗಲೇ ಹೇಳಿದ ಹಾಗೆ ಇದು ಬಹು ಅಂಗ ವೈಫಲ್ಯ, ಅಂದರೆ ಸರಿಯಾಗಿ ಕೆಲವು ಅಂಗಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇರಲ್ಲ. ಅದನ್ನ ತುಂಬಾ ಬೇಗ ನಾವು ಐಡೆಂಟಿಫೈ ಮಾಡಬೇಕು. ಆವಾಗ ಪ್ರಿಎಕ್ಲಾಂಪ್ಸಿಯಾ, ಅಂದರೆ ಮುಂಚಿತವಾಗಿ ಎಕ್ಲಾಂಪ್ಸಿಯಾಗಿ ಹೋಗೋಕೆ ಮುಂಚಿತವಾಗಿ ನಾವು ಇದನ್ನ ಐಡೆಂಟಿಫೈ ಮಾಡಬೇಕು. ಸೊ ಹಾಗಾಗಿ ಇದಕ್ಕೆ ಬಹು ಅಂಗಾಂಗಗಳನ್ನ ನಾವು ನೋಡಬೇಕಾದಂಥ ರಕ್ತ ಪರೀಕ್ಷೆಗಳು, ಯೂರಿನ್ ಪರೀಕ್ಷೆಗಳು, ಮೂತ್ರ ಪರೀಕ್ಷೆಗಳು ಎಲ್ಲವನ್ನೂ ಮಾಡಬೇಕಾಗುತ್ತೆ. ಈಗ ನೀವು ಹೇಳಿದಾಗೆ ಇಲ್ಲಿ ಪ್ರೋಟೀನ್ ಯೂರಿಯಾ ಅಂದರೆ BP ಜಾಸ್ತಿ ಆಗತ್ತೆ. ಆ ರಕ್ತನಾಳಗಳಲ್ಲಿ ಆ ಥರ ಅಗಲಾಕಾರವಾದಂಥ ಒಂದು ಏನು ಚೇಂಜ್ ಬರಬೇಕು ಅದು ಬಂದಿರಲ್ಲ. ಆ ಕಾರಣಕ್ಕೆ ಆ ರಕ್ತನಾಳಗಳ ಮೂಲಕ ಪ್ರೋಟೀನ್ ಮತ್ತೆ ಅದರ ಜೊತೆ ಸ್ವಲ್ಪ ಮಟ್ಟಿಗೆ ನೀರಿನಂಶ ಇವು ಆ ರಕ್ತನಾಳಗಳನ್ನು ಬಿಟ್ಟು ಅದರ ಸುತ್ತಮುತ್ತ ಇರುವ ಕೋಶಗಳಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅದೇ ನಮಗೆ ಮುಗ ಬಾತ್ಕೊಳ್ಳೋದು ಅಥವಾ ಕಾಲು ಬಾತ್ಕೊಳ್ಳೋದು, ಆ ಬಾತ್ಕೊಳ್ಳುವಿಕೆ ಅಥವಾ ನೀರು ತುಂಬದ ರೀತಿಯಲ್ಲಿ ಕಾಣುವಂಥದ್ದಕ್ಕೆ ಇದೇ ಕಾರಣ.
ಈ ಪ್ರೋಟೀನ್ ಯೂರಿಯಾ ಅನ್ನೋದು ಯೂರಿನ್ನಲ್ಲಿ ಕೂಡ ಪ್ರೋಟೀನ್ ಆಚೆ ಬರುತ್ತೆ. ಅದನ್ನ ಪರೀಕ್ಷೆ ಮಾಡ್ತೀವಿ ನಾವು. ಅದು ಯೂರಿನ್ ಟೆಸ್ಟ್ ಅಂತಂದ್ರೆ 3 ಥರ ಇದೆ. ಒಂದು ಡಿಪ್ ಟೆಸ್ಟ್, ಬಂದ ತಕ್ಷಣ 2 ನಿಮಿಷದಲ್ಲಿ ಗೊತ್ತಾಗುವಂಥದ್ದು. ಕಲರ್ ಕೋಡಿಂಗ್ ಇರುತ್ತೆ. 1+, 2+, 3+, 4+ ಅಂತ ಗ್ರೇಡಿಂಗ್ ಕೊಡ್ತೀವಿ. 1+ ಇದ್ರೂ ಕೂಡ ಮತ್ತೆ ರಿಪೀಟ್ ಮಾಡಿದ ನಂತರ ಮತ್ತೆ 1+ ಇದೆ, ಕನ್ಸಿಸ್ಟೆಂಟ್ ಆಗಿ ಯೂರಿನ್ನಲ್ಲಿ ಪ್ರೋಟೀನ್ ಇದೆ ಅಂದರೆ ಅದನ್ನು ಕೂಡ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ. ನಂತರ ಪ್ರೋಟೀನ್ ಕ್ರಿಯಾಟಿನಿನ್ ರೇಷಿಯೋ ಅಥವಾ ಆಲ್ಬುಮಿನ್ ಕ್ರಿಯಾಟಿನಿನ್ ರೇಷಿಯೋ ಅಂತ ಮಾಡ್ತೀವಿ. ಅದು ಎಷ್ಟು ಗಾತ್ರದಲ್ಲಿ ಪ್ರೋಟೀನ್ ಇದೆ ಯೂರಿನ್ನಲ್ಲಿ ಅನ್ನುವಂಥದ್ದು. ಅದರಲ್ಲಿ 0.3 ಇಂದ 5 ಗ್ರಾಮ್ ಪರ್ 100 ml ಲೆಕ್ಕದಲ್ಲಿ ಇದ್ರೆ ಅದನ್ನ ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ. ಇನ್ನು ಕೆಲವರಿಗೆ 24 ಗಂಟೆಗಳ ಯೂರಿನ್ ಅನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ ಅನ್ನೋದನ್ನು ಕೂಡ ನೋಡ್ತೀವಿ. ಆದ್ರೆ ಈ 3ನೇದು ಅಷ್ಟು ನಾವು ಕಾಮನ್ ಆಗಿ ಮಾಡಲ್ಲ. 2ನೇದು ಮತ್ತೆ 3ನೇದನ್ನ ಮೊದಲನೇ ಪರೀಕ್ಷೆ ತುಂಬಾ ಕಾಮನ್ ಆಗಿ ಮಾಡ್ತೀವಿ. ಇದಲ್ಲದೆ ನಮ್ಮ ಕ್ಲಿನಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಈಗ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸ್ತೀವಿ. ಕಣ್ಣಲ್ಲಿ ತೊಂದರೆಗಳಿದೆಯಾ ನೋಡ್ತೀವಿ. ರಕ್ತದೊತ್ತಡದಿಂದ ಕಣ್ಣಿನ ನರಗಳಲ್ಲಿ ಕೂಡ ಸಮಸ್ಯೆಗಳು ಬರಬಹುದು. ನಂತರ ಶ್ವಾಸಕೋಶ ನಾವು ಪರೀಕ್ಷೆ ಮಾಡಿದಾಗ ಉಸಿರಾಟದ ಶಬ್ದಗಳಲ್ಲಿ ಸ್ವಲ್ಪ ಏರುಪೇರು, ಅಲ್ಲಿ ಕೂಡ ನೀರು ತುಂಬಿಕೊಂಡಿರಬಹುದು. ಶ್ವಾಸಕೋಶಕ್ಕೆ ನೀರು ತುಂಬಿಕೊಂಡಾಗ ಗಾಳಿ, ಆಕ್ಸಿಜನ್ ನಮಗೆ ಸರಿಯಾಗಿ ಎಕ್ಸ್ಚೇಂಜ್ ಆಗೋದಿಲ್ಲ ಬ್ಲಡ್ ಜೊತೆ. ಸೊ ಆ ಕೆಲವು ಸೌಂಡ್ಸ್ ಅನ್ನ ನಾವು ಕ್ರೆಪ್ಟೇಷನ್ಸ್ ಅಂತ ಕರಿತೀವಿ, ಅದನ್ನ ಪಿಕ್ ಮಾಡಬಹುದು. ರಕ್ತ ಪರೀಕ್ಷೆ ಅಂತ ಹೋದಾಗ ಲಿವರ್ ಪರೀಕ್ಷೆ, LFT ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಪರೀಕ್ಷೆ ಅಂದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್, ಇವೆಲ್ಲವುಗಳನ್ನು ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಇವುಗಳಲ್ಲಿ ಏನಾದರೂ ಏರುಪೇರಿದೆ ಮತ್ತು ಬಿಳಿ ರಕ್ತ ಕಣಗಳು ಕೂಡ ಕಮ್ಮಿ ಆಗ್ಬೋದು. 1 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಬಿಳಿ ರಕ್ತ ಕಣಗಳು, ಆವಾಗ ಕೂಡ ಈ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣ ಇರಬಹುದು. ಮೇಡಮ್, ನೀವು ಹೇಳಿದ್ರಿ ಗರ್ಭಿಣಿಗೆ ಅಂಗಗಳು ಕೆಲವೊಂದು ಸರ್ತಿ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಅಂತ. ಅಂದರೆ ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜಿಗೆ ಬಂದ ಮೇಲೆ, ಅಂದರೆ ಆ ರಕ್ತದೊತ್ತಡ ತುಂಬ ಜಾಸ್ತಿ ಆದಾಗ, ಈ ರಕ್ತದೊತ್ತಡ ತುಂಬ ಜಾಸ್ತಿ ಆದಾಗ ಆ ಮಗುವಿಗೆ ಯಾವ ಸಮಸ್ಯೆ ಆಗುತ್ತೆ? ಆಗಲೇ ಹೇಳಿದ ಹಾಗೆ ಮಗುವಿಗೆ ರಕ್ತ ಸಂಚಾರ ಚೆನ್ನಾಗಾಗೋದಕ್ಕೆ ಏನು ನಮ್ಮ ರಕ್ತನಾಳಗಳು ಅಗಲವಾಗಿ ಆ ಗರ್ಭಾಶಯಕ್ಕೆ ತಲುಪಬೇಕು, ಅದು ತಲುಪದಿದ್ದಾಗ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಲೋ ಬರ್ತ್ ವೇಟ್ ಅಂತೀವಿ. 2.5 kg, 2.5 kgಗಿಂತ ಜಾಸ್ತಿ ಬೆಳಿಬೇಕಾಗಿರುವಂತಹ ಮಗು 1.5 kg ಆಗ್ಬೋದು. ಆಮೇಲೆ ಅದು ರಕ್ತ ಸಂಚಾರ ಕಮ್ಮಿಯಾಗಿ ಅದಕ್ಕೂ ಆಕ್ಸಿಜನ್ ಏರುಪೇರುಗಳಾಗಿ ತೊಂದರೆಗಳಾಗ್ಬೋದು. ಅದನ್ನ ಸ್ಕ್ಯಾನ್ ಮೂಲಕ ನಾವು ಕಂಡಿಡ್ಕೊಂತೀವಿ. ಮಗುವಿನ ಸುತ್ತಲಿನ ನೀರು ಕಮ್ಮಿ ಆಗಬಹುದು. ಈ ಕಾರಣಗಳಿಂದ ಮಗುವಿನಲ್ಲಿ ಹಾರ್ಟ್ ಬೀಟ್ ಏರುಪೇರುಗಳಾಗಬಹುದು. ಆವಾಗ ತಕ್ಷಣ ಡೆಲಿವರಿ ಮಾಡೋ ಪರಿಸ್ಥಿತಿ ಬರುತ್ತೆ. ತೂಕ ಏನೋ ಚಿಕ್ಕದಾಗಿದೆ, ಆದರೆ ಕೆಲವು ಬಾರಿ ಪ್ರೀ ಟರ್ಮ್ ಅಕಾಲಿಕವಾಗಿ ಕೂಡ ಮಗು ಹುಟ್ಟಬಹುದು. ಅಂದ್ರೆ 37 ವಾರಗಳು ಏನು ಕಂಪ್ಲೀಟ್ ಆಗಬೇಕು, ಆವಾಗ ಮಗು ತಕ್ಕ ಮಟ್ಟಿಗೆ ಹೊರಗಡೆ ಬಂದ್ರೆ ಚೆನ್ನಾಗಿ ಬದುಕತ್ತೆ ಅನ್ನುವಂಥ ಒಂದು ಆಶಾಭಾವನೆ ನಮಗಿದೆ. ಅದಕ್ಕಿಂತ ಮುಂಚಿತವಾಗಿ ತಾಯಿಗೆ ಯಾವಾಗ ಬೇರೆ ಅಂಗಗಳಲ್ಲಿ ತೊಂದರೆಗಳು ಹೆಚ್ಚು ಕಾಣಿಸ್ಕೋತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಏರುಪೇರು ಕಂಡಿದೆ, ಲಿವರ್ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏರುಪೇರು ಕಾಣಿಸ್ತಾ ಇದೆ, BP ಕಂಟ್ರೋಲಿಗೆ ಬರ್ತಾ ಇಲ್ಲ, ಆಕೆಗೆ ಬೇರೆ ಸಿಂಪ್ಟಮ್ಸ್, ತಲೆನೋವು ಆ ಥರ ಎಲ್ಲ ಇದೆ, ಸೊ ಮೆದುಳಿಗೆ ಅಫೆಕ್ಟ್ ಆಗಿರಬಹುದು, ಉಸಿರಾಟಕ್ಕೆ ತೊಂದರೆ ಇರಬಹುದು. ಈ ಥರ ಎಲ್ಲ ಪರಿಸ್ಥಿತಿಗಳು ಬಂದಾಗ ನಾವು ಕಾಯೋದಿಲ್ಲ, ಆಗ್ಲೇ ಹೆರಿಗೆ ಮಾಡಿಬಿಡ್ತೀವಿ. ಯಾಕಂದ್ರೆ ಈ ಸಮಯದಲ್ಲಿ ಹೆರಿಗೆ ಎಷ್ಟು ಬೇಗ ಮಾಡ್ತೀವಿ ತಾಯಿಗೆ ತುಂಬಾ ಒಳ್ಳೇದು, ಮಗುವಿಗೂ ಕೂಡ ಒಳ್ಳೇದು. ಯಾಕಂದ್ರೆ ಈ ಸಮಯದಲ್ಲಿ ನಮಗೆ ತಾಯಿನೇ ಯಾವಾಗ್ಲೂ ಮೊದಲು, ಆದ್ರೂ ಕೂಡ ಮಗುವಿಗೂ ಕೂಡ ಆ ಥರ ವಾತಾವರಣದಲ್ಲಿ ಮಗು ಗರ್ಭಚೀಲದಲ್ಲಿ ಇದ್ರೂ ಕೂಡ ಮಗುವಿಗೂ ತೊಂದರೆ ಆಗಿ ಮಗುವಿನ ಹಾರ್ಟ್ ಬೀಟ್ ಕೂಡ ನಿಂತು ಹೋಗಬಹುದು. ಆ ಥರ ಪರಿಸ್ಥಿತಿನೂ ಇದೆ. ಇತ್ತ ತಾಯಿಗೆ ಇನ್ನ ಸೀರಿಯಸ್ ಕಂಡೀಷನ್ಗೆ ಆಕೆ ಹೋಗಬಹುದು. ಈ ಸಿಚುವೇಶನ್ ಇದ್ದಾಗ ನಾವು ಬೇಗ ಹೆರಿಗೆ ಮಾಡ್ತೀವಿ. ಕೆಲವೊಮ್ಮೆ ಮಗುವಿಗೆ ಆ ಶ್ವಾಸಕೋಶ ಎಲ್ಲ ಡೆವಲಪ್ ಆಗಲಿಕ್ಕೆ ಕೆಲವು ಇಂಜೆಕ್ಷನ್ಸ್ ಕೊಡುವಷ್ಟು ಟೈಮ್ ಇರುತ್ತೆ. ಪ್ರೀ ಎಕ್ಲಾಂಪ್ಸಿಯಾದಲ್ಲೂ ಮೈಲ್ಡ್, ಸಿವಿಯರ್ ಅಂತ ಬರುತ್ತೆ. ಮೈಲ್ಡ್ ವೆರೈಟಿಯಲ್ಲಿ ಕೆಲವೊಮ್ಮೆ BP ಕಂಟ್ರೋಲಿಗಿದೆ, ಬೇರೆ ಅಂಗಗಳ ಒಂದು ಲಿವರ್ ಪರೀಕ್ಷೆ, ಕಿಡ್ನಿ ಪರೀಕ್ಷೆ ಎಲ್ಲ ಮಾಡಿದಾಗ ಎಲ್ಲವೂ ಸ್ವಲ್ಪ ಸೆಟಲ್ ಆಗಿದೆ, ಅಷ್ಟೊಂದು ಇನ್ನೂ ತೊಂದರೆಗಳು ಕಾಣ್ತಾ ಇಲ್ಲ. ನಾವು ಆ ಪ್ರೆಷರ್ನ ಮೇಂಟೈನ್ ಮಾಡಿದ್ರೆ ಕಂಟಿನ್ಯೂ ಮಾಡ್ಬೋದು ಪ್ರೆಗ್ನೆನ್ಸಿನ ಅಂತ ಅನ್ಕೊಂಡಾಗ ಪ್ರೆಷರ್ನು ಮೇಂಟೈನ್ ಮಾಡಬೇಕು. ಈ ಕಿಡ್ನಿ, ಲಿವರ್, ಲಂಗ್ಸ್, ಬ್ರೈನ್ ಏನು ಯೂಶಲಿ ಈ 4 ತುಂಬಾ ಇನ್ವಾಲ್ವ್ ಆಗುತ್ತೆ. ಮತ್ತೆ ರಕ್ತ ಅಂದ್ರೆ ಬಿಳಿ ರಕ್ತ ಕಣಗಳು ಎಲ್ಲ ಸರಿಯಾಗಿದೆ. ಈ ತರ ಎಲ್ಲ ಇದ್ದಾಗ ನಾವು ಮಗುವಿಗೂ ಇಂಜೆಕ್ಷನ್ ಕೊಡ್ಬೋದು. ಅದರ ಒಂದು ಶ್ವಾಸಕೋಶ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಲಿ. ಗರ್ಭದಲ್ಲಿರೋ ಮಗುಗೂ ಕೂಡ ಇಂಜೆಕ್ಷನ್, ಗರ್ಭದಲ್ಲಿರುವ ಮಗುವಿಗೆ ತಾಯಿಯ ಮುಖಾಂತರ ಕೊಡ್ತೀವಿ. ತಾಯಿಗೆ ಇಂಜೆಕ್ಷನ್ ಕೊಡ್ತೀವಿ, ಅದು ಮಗುವಿಗೆ ಹೋಗಿ ಸೇರುತ್ತೆ. ಅದು ಮಗುವಿನ ಒಂದು ಶ್ವಾಸಕೋಶವನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇದು ಸಾಧಾರಣ ಒಂದೊಂದು 48 ಗಂಟೆಗಳು ಬೇಕು ಈ ಇಂಜೆಕ್ಷನ್ ಪೂರ್ತಿ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ. ಸೊ ಕೆಲವೊಮ್ಮೆ ನಮ್ಗೆ ಈ ರೀತಿ
ಕಾಯುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಆವಾಗ ಎರಡನ್ನೂ ನಾವು ತಕ್ಕಡಿಯಲ್ಲಿ ಹಾಕಿ ಹೇಗೆ ಡಿಸಿಷನ್ ತಗೋತೀವಿ ಅದರ ಮೇಲೆ ಹೋಗುತ್ತೆ. ಒಮ್ಮೊಮ್ಮೆ ಆ ಥರ ಅವಕಾಶಗಳು ನಮಗೆ ಸಿಗೋದಿಲ್ಲ, ತುರಂತವಾಗಿ ಡೆಲಿವರಿ ಮಾಡಬೇಕಾಗಿರೋ ಪರಿಸ್ಥಿತಿಗಳಿರುತ್ತೆ. ಆವಾಗ ಮಗುವಿಗೆ ಈ ಒಂದು ಸೌಲಭ್ಯವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಹುಟ್ಟಿ ಬಂದಾಗ ಸ್ವಲ್ಪ ಅದಕ್ಕೆ ಪ್ರೀ ಟರ್ಮ್, ಅಕಾಲಿಕವಾಗಿ ಹುಟ್ಟಿದ ಮಕ್ಕಳಿಗೆ ಕೆಲವೊಮ್ಮೆ ಉಸಿರಾಟದಲ್ಲಿ ತೊಂದರೆ ಬರ್ಬೋದು, ಬ್ರೈನ್ ಡೆವಲಪ್ಮೆಂಟಲ್ಲಿ ತೊಂದರೆ ಬರಬಹುದು, ಕೆಲವೊಮ್ಮೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗಬಹುದು, ಈ ರೀತಿಯ ಇಶ್ಯೂಸ್, ಫೀಡಿಂಗ್ ಇಶ್ಯೂಸ್ ಆಗ್ಬೋದು. ಕೆಲವೊಮ್ಮೆ ಬ್ರೈನ್ ಡೆವಲಪ್ಮೆಂಟ್ ಆ ತಕ್ಷಣ ಗೊತ್ತಾಗದಿದ್ರೂ ಬೆಳವಣಿಗೆ ಅಂದರೆ 1 ವರ್ಷ 2 ವರ್ಷದ ಬೆಳವಣಿಗೆಯಲ್ಲಿ ಗೊತ್ತಾಗಬಹುದು. ಸೊ ಈ ರೀತಿಯ ತೊಂದರೆಗಳು ಆಗಬಹುದು. ಹಾರ್ಟಿಗೆ ಸಮಸ್ಯೆ ಆಗುತ್ತೆ, ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶದಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ಅದರಿಂದನೂ ಸಮಸ್ಯೆ ಆಗುತ್ತೆ ಅಂದರೆ, ಜೊತೆಗೆ ಬ್ರೈನ್ ಅಂತ ಕೂಡ ಹೇಳಿದ್ರಿ, ಮೆದುಳಲ್ಲೂ ಸಮಸ್ಯೆ ಆಗುತ್ತೆ ಅಂತ. ಆಗ ಏನಾದ್ರು ಗರ್ಭಿಣಿಗೆ ಸೀಜರ್ಸ್ ಬರುವಂಥ ಸಾಧ್ಯತೆಗಳಿರುತ್ತಾ? ಇದು ನಾವೀಗ ಇದುವರೆಗೂ ಮಾತಾಡಿದ್ದು ಪ್ರೀ ಎಕ್ಲಾಂಪ್ಸಿಯಾ. ಪ್ರೀ ಅಂತಂದರೆ ಮುಂಚಿತವಾಗಿ, ಎಕ್ಲಾಂಪ್ಸಿಯಾ ಬರುವ ಮುಂಚಿತವಾಗಿ ನಾವು ನಮ್ಮ ಗರ್ಭಿಣಿಯರಲ್ಲಿ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟು ಆ ಎಕ್ಲಾಂಪ್ಸಿಯಾನ ನಾವು ತಡೆಗಟ್ಟಬೇಕು. ಅದು ಪ್ರೀ ಎಕ್ಲಾಂಪ್ಸಿಯಾ ಟ್ರೀಟ್ಮೆಂಟ್ನ ಉದ್ದೇಶ. ಬಟ್ ಕೆಲವೊಮ್ಮೆ ಈ ತಾಯಿ ನಮಗೆ ಎಕ್ಲಾಂಪ್ಸಿಯಾ ಸ್ಟೇಜಲ್ಲೇ ಬರ್ತಾರೆ ಡೈರೆಕ್ಟಾಗಿ. ಅಂದರೆ BP ರಕ್ತದೊತ್ತಡ ಮೊದಲನೇ ಸ್ಟೇಜ್, ಅದಾದ ನಂತರ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ, ಅದರಲ್ಲಿ ಮೆದುಳು ಕೂಡ ಒಂದು. ಮೆದುಳಿಗೆ ತೀವ್ರವಾದ ತೊಂದರೆ ಆದಾಗ ಆಕೆಗೆ ಫಿಟ್ಸ್ ಬರ್ಬೋದು. ಫಿಟ್ಸ್ ಬಂದಾಗ ಕೆಲವೊಮ್ಮೆ ಆಕೆಗೆ ಸ್ಟ್ರೋಕ್ ರೀತಿಯ ತೊಂದರೆಗಳಾಗ್ಬೋದು, ಕೆಲವೊಮ್ಮೆ ಬ್ರೈನ್ನಲ್ಲಿ ಹೆಮೊರೇಜ್ ಅಥವಾ ರಕ್ತ ಹೆಪ್ಪುಗಟ್ಟಬಹುದು, ರಕ್ತ ಒಡೆದು ಚೆಲ್ಲಬಹುದು. ಎರಡೂ ಪರಿಸ್ಥಿತಿಗಳು ಬರ್ಬೋದು. ಕೋಮಾಗ ಹೋಗ್ಬೋದು, ಆಕೆ ಪ್ರಾಣಕ್ಕಪಾಯ ಬರಬಹುದು. ಸೊ ಇವೆಲ್ಲ ಎಕ್ಲಾಂಪ್ಸಿಯಾ ಇಂದ ಆಗುವಂಥ ತೊಂದರೆಗಳು. ಒಂದು ಸಲ ಪೇಷಂಟ್ ಎಕ್ಲಾಂಪ್ಸಿಯಾಗಿ ಹೋದರೆ ಅವ್ರಿಗೆ ಇದೇ ಥರ ತೊಂದರೆ ಆಗತ್ತೆ ಅಥವಾ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದನ್ನು ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್. ಪ್ರಿವೆನ್ಷನ್, ಆ ಲೆವೆಲ್ಗೆ ಹೋಗೋದನ್ನು ಪ್ರಿವೆಂಟ್ ಮಾಡಿ ಅದಕ್ಕೆ ಮುಂಚೆನೆ ಪ್ರೀ ಎಕ್ಲಾಂಪ್ಸಿಯಾಗೂ ನಾವು ಪೇಷಂಟ್ನ ಹೋಗಲಿಕ್ಕೆ ಬಿಡಬಾರ್ದು. ಬಟ್ ಒಂದು ವೇಳೆ ಹೋದರೆ ಅದನ್ನು ಮೈಲ್ಡ್ ಇದ್ದಾಗಲೇ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲೂ ಸಿವಿಯರ್ ಫಾರ್ಮ್ಗೆ ಹೋಗ್ದಂಗೆ, ಅದರಲ್ಲೂ ನೆಕ್ಸ್ಟ್ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಹೋಗ್ದಂಗೆ ನೋಡ್ಕೊಬೇಕಾಗಿರೋದು ನಮ್ಮ ಕೈಲಿರುತ್ತೆ. ತಡೆಗಟ್ಟೋದು ಹೇಗೆ ಇದನ್ನ? ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಎಕ್ಲಾಂಪ್ಸಿಯಾ ಇಂದ ತಡೆಗಟ್ಟೋದು ಹೇಗೆ? ಮತ್ತೆ ಇದು ಅಕಸ್ಮಾತ್ ನಮಗೆ ಇಲ್ಲ, ನಮ್ಮ BP ಇದೆ, ಮೊದಲೇ BP ಇತ್ತು, ಯಾಕೆಂದ್ರೆ ಇವಾಗೆಲ್ಲ 35 ವರ್ಷಗಳ ನಂತರ ಗರ್ಭವತಿ ಆಗೋದು ಸಾಮಾನ್ಯವಾಗಿಬಿಟ್ಟಿದೆ. 35 ವರ್ಷಗಳ ನಂತರ ಅಂತ ಅಂದ್ರೆ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಎಲ್ಲವೂ, ಅಂದ್ರೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಬಂದಿರುತ್ತೆ. ಆಗ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ನಾವು ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದೀವಿ ಅಂತ ಅಂದ್ರೆ? 35 ವರ್ಷಗಳ ನಂತರ ಪ್ರೆಗ್ನೆನ್ಸಿ ಅಂದರೆ ಒಂದು ಕಿವಿ ಮಾತು. ಆ ವಯಸ್ಸು 35ರ ನಂತರ ಪ್ರೆಗ್ನೆನ್ಸಿ ಮೊದಲನೇದಿರ್ಬೋದು, ಎರಡನೇದಿರಬಹುದು, ಸ್ವಲ್ಪ ರಿಸ್ಕಿ, ಸ್ವಲ್ಪ ಆರಾಮದಾಯಕವಾಗಿ ತುಂಬ ಜನಕ್ಕೆ ಇಲ್ಲದೆ ಇರಬಹುದು. ಆ ವಯಸ್ಸಿನ ಕಾರಣದಿಂದಲೇ ಇರಬಹುದು. ಹಾಗಾಗಿ ತೀರಾ ಚಿಕ್ಕ ವಯಸ್ಸು ಅಲ್ಲ, ತೀರಾ 35 ಅಲ್ಲ, ಅದರ ಮಧ್ಯದಲ್ಲಿ 27, 28, 29, 30ರ ಒಳಗಡೆ ಪ್ರೆಗ್ನೆನ್ಸಿಯನ್ನು ಪ್ಲಾನ್ ಮಾಡೋದು ತುಂಬ ಒಳಿತು ಅಥವಾ ಉಚಿತ. 35ರ ನಂತರ ಈಗಾಗಲೇ ಸಕ್ಕರೆ ಕಾಯಿಲೆ ಇದೆ, BP ಕಾಯಿಲೆ ಇದೆ ಅನ್ನುವವರಿಗೆ ಈಗ ಪ್ರೆಗ್ನೆನ್ಸಿ ನಾನು ಜಾನ್ವರಿಯಿಂದ ಪ್ಲಾನ್ ಮಾಡಬೇಕು ಅನ್ನೋದಾದರೆ, ಸಕ್ಕರೆ ಕಾಯಿಲೆ ಅವರಿಗೆ ಅದಕ್ಕಿಂತ 3 ತಿಂಗಳು ಮುಂಚೆ ಅವರ ಶುಗರ್ ಕಂಟ್ರೋಲಲ್ಲಿ ಇರಬೇಕು. ಶುಗರ್ ಕಂಟ್ರೋಲಲ್ಲಿ ಇದೆ, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕಂಟ್ರೋಲಲ್ಲಿ ಇದೆ ಅಂದ ನಂತರ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡಬೇಕು. ಇನ್ನು BP ತೊಂದರೆ ಆಗಲೇ ಇರೋರು, ಅವರು ಅವರ BPಯನ್ನು ತುಂಬ ನಿಯಂತ್ರಿತವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಬಾರಿ BP ಎಲ್ಲ ಇರುವಂಥ ಹೆಣ್ಣುಮಕ್ಕಳಿಗೆ ಬಿಗಿನಿಂಗಲ್ಲೇ ಸ್ವಲ್ಪ ಹೆಚ್ಚಿಗೆ BP ಬಂದು ತೊಂದರೆಗಳಾಗೋ ಸಾಧ್ಯತೆಗಳನ್ನೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಆದ ಕಾರಣ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಮುಂಚಿತವಾಗಿಯೇ ಅದನ್ನು ನೀಟಾಗಿ ಕಂಟ್ರೋಲ್ ಮಾಡಿಟ್ಕೊಂಡು ಆ ಒಂದು ಕಾನ್ಫಿಡೆನ್ಸ್ನ ಅವರು ತಗೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೆಯದು. BP ಸಮಸ್ಯೆ ಮುಂಚೆಯಿಂದನೇ ಇದೆ ಅಂದರೆ ಪ್ಲಾನ್ ಮಾಡಲಿಕ್ಕೆ ಮುಂಚೆ ವೈದ್ಯರ ಹತ್ರ ಹೋಗೋದು ಒಳ್ಳೆಯದು. ಯಾಕಂದರೆ ಕೆಲವು ಮಾತ್ರೆಗಳನ್ನು ನಾವು ತುಂಬ ಬಿಗಿನಿಂಗ್ ಸ್ಟೇಜ್ನಲ್ಲೇ ಕೊಡ್ತೀವಿ, ಸೊ ದಟ್ ಹೆಚ್ಚಿಗೆ ರಕ್ತದೊತ್ತಡದ ತೊಂದರೆಗಳು ಅವರನ್ನು ಪ್ರೆಗ್ನೆನ್ಸಿನಲ್ಲಿ ಕಾಡಬಾರ್ದು ಅನ್ನೋದು. ಇಂಜೆಕ್ಷನ್ ಮೂಲಕ ಇದೆ, ಮಾತ್ರೆಗಳ ಮೂಲಕ ಇದೆ. ಆ ಪೇಷಂಟ್ಗೆ ನೋಡಿ ಅವರಿಗೆ ಯಾವುದು ಸೂಕ್ತ ಆ ರೀತಿಯಲ್ಲಿ ನಾವು ಕೊಡಬೇಕಾಗುತ್ತೆ. ಕೆಲವರಿಗೆ ಶುರುವಾಗ್ಬಿಟ್ಟಿರುತ್ತೆ, ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜಿಗೆ ಬಂದಿರ್ತಾರೆ, ಅವರಿಗೆ ಚಿಕಿತ್ಸೆ? ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜಿಗೆ ಆಗಲೇ ಬಂದುಬಿಟ್ಟಿದ್ದಾರೆ ಅಂದರೆ ಸಾಧಾರಣ 7 ತಿಂಗಳು, 8ನೇ ತಿಂಗಳು ಅಥವಾ 6ನೇ ತಿಂಗಳು, ತುಂಬ ಪ್ರಾಬ್ಲಮ್ ಇರುವಂಥವರಿಗೆ 6ನೇ ತಿಂಗಳು ಹೀಗೆ ನೋಡ್ತೀವಿ.
ಆ ಸಮಯದಲ್ಲಿ ಆ ಪ್ರೆಗ್ನೆನ್ಸಿ ಮೈಲ್ಡ್ ಇದೆಯಾ, ಸಿವಿಯರ್ ಇದೆಯಾ, ಕಂಟಿನ್ಯೂ ಮಾಡ್ಬೋದಾ, ಎಷ್ಟು ಟೈಮ್ ಇದೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ. ಕೆಲವೊಮ್ಮೆ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಮ್ಮೆ ಪದೇ ಪದೇ ಸ್ಕ್ಯಾನ್ ಮಾಡಿಕೊಂಡು ನೋಡಬೇಕಾಗತ್ತೆ. ಈ ರಕ್ತ ಪರೀಕ್ಷೆಗಳನ್ನೆಲ್ಲ ಪದೇ ಪದೇ ಮಾಡಿ ಆ ರಕ್ತ ಪರೀಕ್ಷೆಗಳಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ, ಮೇಂಟೈನ್ ಆಗ್ತಾ ಇದೆಯಾ, ಅಥವಾ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇದೆಯಾ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ, ಇದನ್ನ ಅಳೆದು ಈ ತರ ಎಲ್ಲ ಡೆಲಿವರಿ ಮಾಡಬೇಕು ಅಂದ್ರೆ ಸ್ವಲ್ಪ ಟರ್ಷಿಯರಿ ಕೇರ್, ಸ್ವಲ್ಪ ಎಲ್ಲ ಆಧುನಿಕ ತಂತ್ರಜ್ಞಾನ ಇರುವಂತಹ ಆಸ್ಪತ್ರೆ NICU ಮಗುವಿಗೆ ICU ಫೆಸಿಲಿಟಿ ತಾಯಿಗೆ ಬೇಕು. ಆ ತರದ ಫೆಸಿಲಿಟಿನಲ್ಲಿ ಅಡ್ಮಿಟ್ ಆಗಿ ಆ ತರದ ಫೆಸಿಲಿಟಿನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ. ಇವಾಗ ಆಯ್ತು, ಪ್ರೀ ಎಕ್ಲಾಂಪ್ಸಿಯಾದಿಂದ ಅವರು ಈ ಸರ್ತಿ ಏನೂ ಸಮಸ್ಯೆ ಇಲ್ದಲೆ ಮಗುವಿಗೆ ಜನ್ಮ ನೀಡಿದ್ರು. ಅವರಿಗೆ ಮತ್ತೆ ಈ ಅಂಗಗಳು ಕೆಲವೊಂದು ಸರಿಯಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಿರುತ್ತವೆ ಅಂತ ಹೇಳಿದ್ರಿ. ಅವು ಮುಂದೆ ಅದು ರಿವರ್ಸ್ ಆಗಬಹುದಾ ಅಥವಾ ಅದು ಹಾಗೆ ಕಂಟಿನ್ಯೂ ಆಗುತ್ತಾ? ಅಂದ್ರೆ ಕಿಡ್ನಿ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಶ್ವಾಸಕೋಶದ ಸಮಸ್ಯೆ ಇರಬಹುದು, ಅದೆಲ್ಲ ಅದು ಸಾಮಾನ್ಯವಾಗಿ ರಿವರ್ಸ್ ಆಗುತ್ತೆ. ನಾವು ಎಷ್ಟು ಬೇಗ ಈಗ ಅದು ಈ ತೊಂದರೆಗಳೆಲ್ಲ ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನುವ ಹಂತದಲ್ಲೇ ಒಮ್ಮೊಮ್ಮೆ ನಾವು ಕ್ರಮ ಕೈಗೊಂಡ್ರೆ ಖಂಡಿತ ಅದೆಲ್ಲ ರಿವರ್ಸ್ ಆಗ್ಬೋದು. ಈಗ ಎಕ್ಲಾಂಪ್ಸಿಯಾ ಇನ್ನೇನು ಆಗಬಹುದು ಅನ್ನುವಾಗ ಮೆಗ್ನೀಷಿಯಂ ಸಲ್ಫೇಟನ್ನು ಕೊಡ್ತೀವಿ, ಅವನ್ನೆಲ್ಲ ಕೊಟ್ಟು ಅವರಿಗೆ ಫಿಟ್ಸ್ ಎಲ್ಲ ಬರದಂಗೆ ನೋಡ್ಕೋತೀವಿ. ಮತ್ತು ಪ್ರೀ ಎಕ್ಲಾಂಪ್ಸಿಯಾದಲ್ಲಿ ಲಿವರ್ ಮತ್ತು ಕಿಡ್ನಿ ಮತ್ತು ಶ್ವಾಸಕೋಶ ಇವೆಲ್ಲ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ನೋಡ್ತೀವಿ. ಅದು ತುಂಬ ಅತಿರೇಕಕ್ಕೆ ಹೋಗೋಕ್ಕೆ ಮುಂಚೆನೆ ನಾವು ಡೆಲಿವರಿ ಮಾಡಿದಾಗ ಸಾಧಾರಣವಾಗಿ ರಿವರ್ಸ್ ಆಗುತ್ತೆ. ಸಾಧಾರಣವಾಗಿ ಆ ತಾಯಿ ಆರೋಗ್ಯವಾಗಿ ಇರ್ತಾಳೆ. ಕೆಲವೊಮ್ಮೆ ಈಗ ನೀಟಾಗಿ ಮುಂಚಿಂದ ನಿಯಂತ್ರಿತವಾಗಿಲ್ಲ, ಸಡನ್ ಆಗಿ ಅವ್ರು ಲಾಸ್ಟ್ ಸ್ಟೇಜಲ್ಲಿ ಬಂದಿದ್ದಾರೆ ಅಂದಾಗ ಎಷ್ಟೋ ಬಾರಿ ತೊಂದರೆಗಳು ಕೂಡ ನೋಡಿದೀವಿ. ಮಗುವಿನ ಹಾರ್ಟ್ ಬೀಟ್ ಕಾಣಿಸ್ದೇ ಇರ್ಬೋದು, ಬಂದಾಗಲೇ ಮಗುವಿನ ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ, ಮಗು ಒಳಗಡೆನೆ ತೀರ್ಕೊಂಡಿದೆ, ಆ ಥರ ಸಮಸ್ಯೆಗಳಿರ್ಬೋದು. ಅಥವಾ ಕಿಡ್ನಿ ಸಮಸ್ಯೆಗಳು ಸ್ಟಾರ್ಟ್ ಮಾಡಿ ಆಗಿದೆ, ಡಯಾಲಿಸಿಸ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಬರಬಹುದು. ಲಿವರ್ಗೂ ತೊಂದರೆಗಳಾಗಿ ಕೆಲವೊಮ್ಮೆ ಲಿವರ್ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಅವು ಜಾಸ್ತಿ ಆಗ್ಬಹುದು. ಆಮೇಲೆ ಈ ರಕ್ತ ಕಣಗಳೇನಿರುತ್ತೆ RBCs, ಅವು ಲೈಸಸ್ ಅಂತೀವಿ, ಅವು ಹೊಡೆದೋಗ್ಬಹುದು. ಅಂದರೆ ಅದು ಜಾಂಡಸ್ ರೀತಿಯಲ್ಲಿ ಕಾಣಿಸ್ಕೋಬಹುದು. ಬಿಳಿ ರಕ್ತ ಕಣಗಳು ತುಂಬಾ ಕಮ್ಮಿ ಆಗಬಹುದು. ಇಂಥ ಸಮಯದಲ್ಲಿ ಆಕೆಗೆ ಡೆಲಿವರಿ ನಾವು ಮಾಡ್ಲಿಕ್ಕೆ ಹೋದ್ರೂ ತುರಂತವಾಗಿ ಡೆಲಿವರಿ ಮಾಡಿದ್ರೆ ತಾಯಿ ಬದುಕ್ತಾರೆ. ಆದರೆ ಡೆಲಿವರಿ ಮಾಡುವಾಗ ಮುಂಚೆನೆ ಈ ಸಮಸ್ಯೆಗಳೆಲ್ಲ ತುಂಬಾ ಅತಿರೇಕಕ್ಕೆ ಹೋದಾಗ, ಡೆಲಿವರಿ ಮಾಡಿದಾಗ ಕೂಡ, ನಾರ್ಮಲ್ ಡೆಲಿವರಿ ಆದ್ರೂ ಅಥವಾ ಸಿಸೇರಿಯನ್ ಮಾಡಿದ್ರೂ ಕೂಡ ತುಂಬಾ ಅತೀವ ರಕ್ತಸ್ರಾವ ಆಗುವಂಥ ಸಮಸ್ಯೆಗಳು ಬರುತ್ತೆ. ಈ ರಕ್ತಸ್ರಾವಕ್ಕೆ ನಾವು ಎಷ್ಟೇ ಪ್ರಿಪೇರ್ಡ್ ಇದ್ರೂ ಕೆಲವೊಮ್ಮೆ ಅವರು ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ರಕ್ತಸ್ರಾವ ಆಯಿತು, ತುರಂತವಾಗಿ ನಾವು ರಕ್ತ ಅರೇಂಜ್ ಮಾಡ್ಕೊಂಡ್ವಿ, ಬಿಳಿ ರಕ್ತ ಕಣಗಳನ್ನು ಕೊಟ್ವಿ, ಪ್ಲಾಸ್ಮಾ FFPs ಅಂತೀವಿ ಅದನ್ನೂ ಕೊಟ್ವಿ. ಸೊ ಅದೆಲ್ಲವನ್ನು ಕೊಟ್ಟು ಆಕೆಗೆ ಕ್ಲಾಟಿಂಗ್ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡೋ ಥರ ನಾವು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಅನ್ನೋದು ನಾವು ಅನ್ಕೊಳ್ಳೋ ಥರ ಇರೋದಿಲ್ಲ. ತುಂಬ ಹೆಚ್ಚಾದಾಗ ಆಕೆಗೆ ಕಿಡ್ನಿ ಸಮಸ್ಯೆ ಲೈಫ್ ಲಾಂಗ್ ಉಳಿದಿರುವಂಥದ್ದನ್ನೂ ನೋಡಿದ್ದೀವಿ. ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯ ಬರುವಂಥದ್ದನ್ನೂ ನೋಡಿದ್ದೀವಿ. ಕೆಲವೊಮ್ಮೆ ಇವೆಲ್ಲವುಗಳಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ MOTS ಅಂತ ಹೇಳ್ತೀವಿ, ಎಲ್ಲ ಅಂಗಾಂಗಗಳು ಏನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವೋ ಅವು ಪೂರ್ತಿ ಫೇಲ್ಯೂರ್ ಆಗಿ ಆಕೆಯನ್ನ ಕಳ್ಕೊಳ್ಳಬಹುದು. ಆ ಪರಿಸ್ಥಿತಿಗೂ ಆಕೆ ಹೋಗಬಹುದು. ಇವರು ಈ ಪ್ರೀ ಎಕ್ಲಾಂಪ್ಸಿಯಾಗೆ ತುತ್ತಾಗಿ ಮಗುವನ್ನ ಹೆತ್ತವರು ಮುಂದೆ ಇನ್ನೊಂದ್ಸರ್ತಿ ಗರ್ಭಧಾರಣೆ ಮಾಡಬಹುದಾ? ಮಾಡಿದ್ರೆ ಆಗ್ಲೂ ಕೂಡ ಆ ಗರ್ಭಾವಸ್ಥೆಯಲ್ಲೂ ಕೂಡ ಇವರಿಗೆ ಈ ಸಮಸ್ಯೆ ಬರುತ್ತಾ? ಇದು ಸಾಧಾರಣವಾಗಿ ಈ ಜೀನ್ಸ್ ಅಂತ ಹೇಳಿದೆ, ಅಂದರೆ ಮೊದಲನೇ ಪ್ರೆಗ್ನೆನ್ಸಿಲಿದ್ರೆ ಮತ್ತೆ ಬರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ ಮತ್ತೆ ಬರುತ್ತೆ. ಸೊ ಒಂದು ಸಲ ಬಂದಿದೆ ಅಂದರೆ ಮತ್ತೆ ಬರಬಹುದು. ಆದರೆ ಕೆಲವರಿಗೆ ತುಂಬ ಬೇರೆ ಸಮಸ್ಯೆಗಳಿರುತ್ತೆ, SLE, ಆಪ್ಲಾ ಸಿಂಡ್ರೋಮ್, ಈ ಆಟೋಇಮ್ಯೂನ್ ಡಿಸೀಸಸ್. ಅವರಿಗೆ ಅವರ ಒಂದು ದೇಹ ಯಾವ ರೀತಿ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದೆ ಅದನ್ನ ಅಳೆದು, ತಾಯಿಗೆ ಮತ್ತೆ ಪ್ರೆಗ್ನೆಂಟ್ ಆದರೆ ಎಷ್ಟು ರಿಸ್ಕ್ ಇದೆ, BP-ಯಿಂದ ಎಷ್ಟು ರಿಸ್ಕ್ ಇದೆ ಅದನ್ನ ಅಳೆದು, ಇದೆಲ್ಲ ವೈದ್ಯರ ಸಲಹೆಯನ್ನ ತಗೊಂಡು ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾ ಮಾಡಬಾರ್ದಾ ನೋಡಿಕೊಳ್ಳೋದು ಉತ್ತಮ. ಸಾಧಾರಣವಾಗಿ ಬರೀ ರಕ್ತದೊತ್ತಡ ಬಂದಿತ್ತು ಅನ್ನೋರಿಗೆ ಮತ್ತೆ ರಕ್ತದೊತ್ತಡ ಬರಬಹುದು. ಆ ಬರಕ್ಕೆ ಮುಂಚೆ ಕೆಲವು ಮಾತ್ರೆಗಳನ್ನು ನಾನು ನಿಮಗೆ ಹೇಳಿದೆ, ಸ್ವಲ್ಪ ಬಿಗಿನಿಂಗ್ ಸ್ಟೇಜಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲವನ್ನು ವೈದ್ಯರ ಹತ್ರ ಅವರು ಕೂಲಂಕುಷವಾಗಿ ಹೇಳ್ಕೋಬೇಕು, ನನಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಈ ಥರ ಇತ್ತು, ಈ ಥರ ಆಗಿತ್ತು. ಸೊ ಅವಾಗ ನಾವು ಅದನ್ನು ಈ ಪ್ರೆಗ್ನೆನ್ಸಿನಲ್ಲಿ ಪ್ರಿವೆಂಟ್ ಮಾಡೋಕ್ಕೆ ಏನೇನು ಔಷಧಿಗಳನ್ನು ನಾವು ಕೊಡ್ಬೋದು, ಏನೇನು ಟೆಸ್ಟ್ಗಳನ್ನು ಮುಂಚಿತವಾಗಿ ನಾವು ಮಾಡಿಸಿ ನಾವು ಸ್ವಲ್ಪ ಜಾಗೃತಿಯಾಗಿರಬಹುದು, ಅದನ್ನು ನಾವು ನೋಡಬಹುದು. ಡಾಕ್ಟ್ರೇ, ಮಾರ್ಚ್ 17ನೇ ತಾರೀಕು ನಾವು ವಿಶ್ವ ರಕ್ತದೊತ್ತಡ ದಿನವನ್ನು ಆಚರಿಸಿದ್ದೀವಿ.
ಅದರಲ್ಲೂ ಈ ಗರ್ಭಿಣಿಯರಲ್ಲಿ ರಕ್ತದೊತ್ತಡ ನೀವು ಹೇಳಿದಾಗೆ ಇಷ್ಟೊಂದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇದು ಮಗುವಿಗೂ ಸಮಸ್ಯೆ ಆಗೋದ್ರಿಂದ ನಮ್ಮ ಗರ್ಭಿಣಿ ತಾಯಂದ್ರಿಗೆ ಕಾರ್ಯಕ್ರಮದ ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಬಾರಿಯ ಧ್ಯೇಯ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಥವಾ ವಿಶ್ವ ರಕ್ತದೊತ್ತಡದ ಅತಿ ಹೆಚ್ಚು ರಕ್ತದೊತ್ತಡದ ದಿನಾಚರಣೆ. ಇದರ ಒಂದು ಧ್ಯೇಯ ಆಗಿತ್ತು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯೋರ್ BP ರೆಗ್ಯುಲರ್ಲಿ ಅಂಡ್ ಡಿಫೀಟ್ ಸೈಲೆಂಟ್ ಕಿಲ್ಲರ್. ಸೊ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತಂದ್ರೆ ಇದು ಒಂದು ವ್ಯಕ್ತಿಯಿಂದ ಶುರುವಾಗುವಂಥದ್ದು. ಈಗ BP ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ಆ ವ್ಯಕ್ತಿಗೆ ಗರ್ಭಾವಸ್ಥೆಯಲ್ಲೂ BP ಬರಬಹುದು, ಅದರಿಂದ ತೊಂದರೆ ಆಗಬಹುದು ಅನ್ನುವ ಅರಿವಿರಬೇಕು. ಕರೆಕ್ಟಾಗಿ BPಯನ್ನು ಚೆಕ್ ಮಾಡ್ಕೋಬೇಕು. ಪ್ರೆಗ್ನೆನ್ಸಿ ಆಗೋದಕ್ಕೆ ಮುನ್ನವೂ ಚೆಕ್ ಮಾಡ್ಕೋಬೇಕು. BP ಬರೋ ಸಾಧ್ಯತೆಗಳು, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಅದಾದ ನಂತರ ಒಬೆಸಿಟಿ ಅಂದರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಮುಂಚೆ ತೂಕ ಹೆಚ್ಚಿದ್ರೆ ತೂಕ ಕಮ್ಮಿ ಮಾಡ್ಕೋಬೇಕು. BP ಸಮಸ್ಯೆ ಆಗಲೇ ಕಾಡ್ತಾ ಇದ್ರೆ ಕಂಟ್ರೋಲ್ ಮಾಡ್ಕೋಬೇಕು. ಡಯಾಬಿಟೀಸ್ ಮುಂಚಿತವಾಗಿದ್ರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕು. ಥೈರಾಯ್ಡ್ ಸಮಸ್ಯೆ ಇದ್ರೆ ಅದನ್ನು ಸಹ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು. ನಂತರ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಬೇಕು. ಒಂದು ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ವೈದ್ಯರ ಸಲಹೆ ತಗೊಂಡು BP ಎಲ್ಲವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಪ್ರೆಗ್ನೆನ್ಸಿನಲ್ಲೂ ಊಟ ತಿಂಡಿ ಎಲ್ಲವನ್ನು ಸ್ವಲ್ಪ ನಿಯಮಿತವಾಗಿ ಮಾಡಬೇಕು. ಸೊಪ್ಪು, ತರಕಾರಿ, ಹಣ್ಣು ಇವುಗಳು ಹೆಚ್ಚಾಗಿರುವಂತೆ ತಗೋಬೇಕು. ಪ್ರೆಗ್ನೆನ್ಸಿನಲ್ಲೂ ಹೆಚ್ಚು ತೂಕ ಆಕೆ ಹೊಂದಬಾರದು. ಪ್ರೆಗ್ನೆನ್ಸಿನಲ್ಲೂ ಸಾಧಾರಣವಾಗಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ತಿಂಡಿ ಊಟ ಆದ ನಂತರ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಮುಂಚೆ 15 ನಿಮಿಷವಾದರೂ ವಾಕ್ ಮಾಡಿ ಅಂತ ಹೇಳ್ತೀವಿ. ಇವೆಲ್ಲವೂ ಮಾಡೋದ್ರಿಂದ ಹೆಚ್ಚು ವೆಯ್ಟ್ ಗೇನ್ ಆಗುವ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿ ಸಮಯದಲ್ಲಿ BP ಬರೋದನ್ನ ತಪ್ಪಿಸಬಹುದು. ಇದು ವೈಯಕ್ತಿಕವಾಗಿ ಗರ್ಭಿಣಿಗೆ ಬೇಕಾಗಿರುವಂತಹ ಒಂದು ಅರಿವು. ಆದ್ರೆ ಆಕೆಯ ಫ್ಯಾಮಿಲಿ, ಯಾಕಂದ್ರೆ ಇಲ್ಲಿ ಹೇಳಿರೋದು ಕಂಟ್ರೋಲಿಂಗ್ ಹೈಪರ್ಟೆನ್ಷನ್ ಟುಗೆದರ್, ಆಕೆಯ ಕುಟುಂಬ ಆಕೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಒತ್ತಡವನ್ನೆಲ್ಲ ಸ್ವಲ್ಪ ಆಕೆಗೆ ನಿಯಮಿತವಾಗಿ ಕಡಿಮೆ ಕೊಡಬೇಕು. ಊಟ ವ್ಯವಸ್ಥೆ ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗೋ ವ್ಯವಸ್ಥೆ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಇದು ನಂತರ ಆರೋಗ್ಯ ಸಂಸ್ಥೆಗಳಿಗೆ ಬರುತ್ತೆ, PHC, CHC, ಅಲ್ಲೆಲ್ಲ ಸೂಕ್ತವಾಗಿ BPಯನ್ನು ಚೆಕ್ ಮಾಡಿ ಕರೆಕ್ಟ್ ಟೈಮ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಿಗೆ ಅಥವಾ ಹೈಯರ್ ಸೆಂಟರ್ಸ್ಗೆ ಅವರು ರೆಫರ್ ಮಾಡುವಂಥದ್ದು. ಇವೆಲ್ಲವನ್ನು ಮಾಡಿದ ನಂತರ ಗವರ್ಮೆಂಟ್ ಪಾಲಿಸಿಗಳು, ಹೆಲ್ತ್ ಸಿಸ್ಟಮ್ಸ್ ಅಲ್ಲಿ NICU, ICU ಫೆಸಿಲಿಟಿ ಇವೆಲ್ಲವನ್ನು ಜಾಸ್ತಿ ಮಾಡುವಂಥದ್ದು. ಹೀಗೆ ವಿ ಕ್ಯಾನ್ ಡಿಫೀಟ್ ದಿಸ್ ಸೈಲೆಂಟ್ ಕಿಲ್ಲರ್. ಓಕೆ. ಮತ್ತೆ ಮೇ 22 ನಾವು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಎಸ್ ಮ್ಯಾಮ್. ಇದರ ಮಹತ್ವ ಮತ್ತೆ ಇದರ ಧ್ಯೇಯ ವಾಕ್ಯದ ಬಗ್ಗೆ ಹೇಳೋದಾದ್ರೆ, ಈ ಬಾರಿಯ ಥೀಮ್ ನೋ ದ ಸಿಂಪ್ಟಮ್ಸ್, ಟೇಕ್ ಆಕ್ಷನ್. ನೋ ದ ಸಿಂಪ್ಟಮ್ಸ್, ಅರ್ಲಿ ಆಕ್ಷನ್ ಸೇವ್ಸ್ ಲೈಫ್ಸ್. ಸೊ ನೋ ದ ಸಿಂಪ್ಟಮ್ಸ್ ಅಂದ್ರೆ ಈಗ ನಾವು ಸಿಂಪ್ಟಮ್ಸ್ ಅನ್ನ ಆಗ್ಲೇ ಡಿಸ್ಕಸ್ ಮಾಡಿದೀವಿ, ವಿವರವಾಗಿ ಹೇಳಿದೀವಿ. ಪ್ರೀ ಎಕ್ಲಾಂಪ್ಸಿಯಾ ಆ ಸಿಂಪ್ಟಮ್ಸ್ ಅನ್ನ ಮತ್ತೆ ಒಂದು ಸಲ ಹೇಳ್ತೀನಿ. ಮೇಲಿಂದ ಕೆಳಗಡೆ ಹೋದ್ರೆ, ತಲೆಯಿಂದ ಕಾಲ್ಭಾಗಕ್ಕೆ ತನಕ ಹೋದ್ರೆ, ಒಂದು BP ಹೆಚ್ಚಿರುವಂಥವ್ರಿಗೆ ಅಥವಾ ಕೆಲವೊಮ್ಮೆ BP ಹೆಚ್ಚಿದೆ ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ವೈದ್ಯರ ಹತ್ರ ಜಾಸ್ತಿ ಇರೋದಿಲ್ಲ, ಮಧ್ಯದಲ್ಲಿ ಜಾಸ್ತಿ ಆಗಿರುತ್ತೆ. ಆಗ್ಲೇ ಅದು 1 ವಾರದಲ್ಲೋ 2 ವಾರದಲ್ಲೋ ತೊಂದರೆಗಳು ಕೂಡ ಆಗಬಹುದು. ಅಂತ ಒಂದು ಸಂದರ್ಭದಲ್ಲಿ ತಲೆನೋವು, ಕಣ್ಣು ಮಂಜಾಗೋದು, ವಾಂತಿ ಹಾಗೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗೋದು, ಪಕ್ಕೆ ನೋವು ಬರೋದು, ಬಲದ ಕಡೆ ಪಕ್ಕೆ ನೋವು ಹೆಚ್ಚಾಗಿ ಬರೋದು, ಯೂರಿನ್ ಔಟ್ಪುಟ್ ಕಮ್ಮಿ ಆಗೋದು, ಮತ್ತೆ ದೇಹ ಬಾತ್ಕೊಳ್ಳೋದು, ಕಾಲು ಬಾತ್ಕೊಳ್ಳೋದು, ತೊಡೆ ಬಾತ್ಕೊಳ್ಳೋದು, ಹಾಗೆ ಅದು ಕಾಲಿಂದ ಮೇಲೆ ಮುಖವೂ ಕೂಡ ಬಾತ್ಕೊಳ್ಳುವಂತಹ ಸಮಸ್ಯೆಗಳು ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಫಿಟ್ಸ್ ಆಗಿ ಬರುತ್ತೆ. ಈ ಲಕ್ಷಣಗಳು ಇದ್ರೆ ನೀವು ಬೇಗ ನಿಮ್ಮ ಸಿಂಪ್ಟಮ್ನ ಅರ್ಥ ಮಾಡಿಕೊಂಡು, ಗರ್ಭಿಣಿ ಅಂತ ಅಂದ್ರೆ ಕಾಲಕಾಲಕ್ಕೆ ವೈದ್ಯರನ್ನ ಕಾಣಲೇಬೇಕಾಗತ್ತೆ. ಕಂಡು ನಿಮ್ಮ ಸಮಸ್ಯೆಗಳನ್ನ ಅದು ಮುಂದಕ್ಕೆ ಹೋಗದೆ ಇದ್ದ ಹಾಗೆ ನೋಡ್ಕೊಂಡು ನಿಮ್ಮ ಮಗುನು ಆರೋಗ್ಯವಂತ ಮಗುವಾಗಿ ಹುಟ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಶಿಲ್ಪಾ N. ವಿಜಯ್ ಅವರೇ, ಇಷ್ಟೊತ್ತು ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಆಕಾಶವಾಣಿಗೂ ಧನ್ಯವಾದಗಳು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ N. ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.